ಆಕ್ಸಿಡೆಂಟ್ನಲ್ಲಿ ಪತ್ನಿ ಹಾಗೂ ಕಾಲು ಕಳೆದುಕೊಂಡ ಮೇಲೆ ನರ್ಸ್ ಮೇಲೆ ಆಸೆಪಟ್ಟ ಗಂಡ. ಇವಳು ಮಾಲಾ ಅಂತ. ಮಾಲಾ ವಿವೇಕ್ ಎಂಬ ಯುವಕನ ಕಾರ್ನಲ್ಲಿರುವ ಫುಡ್ ಪ್ಯಾಕೆಟ್ ಕದಿಯಲು ನೋಡುತ್ತಾಳೆ. ಆವಾಗ ವಿವೇಕ್, ನಾನು ನಿನ್ನ ಹಸಿವು ತೀರಿಸುತ್ತೇನೆ, ನೀನು ನನ್ನ ಹಸಿವು ತೀರಿಸು ಅಂತ ಹೇಳಿ ಅವಳ ಮೇಲೆ ಬಲಾತ್ಕಾರ ಮಾಡಲು ಮುಂದಾಗುತ್ತಾನೆ. ಕತೆ ಈಗ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ. ಇವರು ಅನಿಲ್ ಹಾಗೂ ಆತನ ಪತ್ನಿ ರಾಗಿಣಿ ಅಂತ. ರಾಗಿಣಿ ಗರ್ಭಿಣಿಯಾಗಿದ್ದು ಅನಿಲ್ ಅವಳನ್ನು ಹೊರಗಡೆ ಸುತ್ತಾಡಲು ಕರೆದುಕೊಂಡು ಹೋಗುತ್ತಿರುತ್ತಾನೆ. ಆವಾಗ ಅವರ ಕಾರ್ ಆಕ್ಸಿಡೆಂಟ್ ಆಗಿ ರಾಗಿಣಿ ತೀರಿ ಹೋದರೆ ಅನಿಲ್ ಅಂಗವಿಕಲನಾಗುತ್ತಾನೆ. ನಂತರ ಆತನ ತಾಯಿ ರಶ್ಮಿ ಹಾಗೂ ಸಹೋದರಿ ಮಯೂರಿ ಆತನಿಗೆ 2 ವರ್ಷದವರೆಗೆ ಎಲ್ಲ ಕಡೆ ಚಿಕಿತ್ಸೆ ಕೊಡಿಸಿದರೂ ಏನೂ ಪ್ರಯೋಜನವಾಗುವುದಿಲ್ಲ. ಹಾಗಾಗಿ ಜಿಗುಪ್ಸೆಗೊಂಡ ಅನಿಲ್, ನನಗೆ ಈ ಜೀವನ ಸಾಕಾಗಿದೆ, ನನಗೆ ವಿಷ ಕೊಡಿ, ರಶ್ಮಿಗೆ ಹೇಳುತ್ತೇನೆ. ಆವಾಗ ಬೇಜಾರಾದ ರಶ್ಮಿ ಅಳುತ್ತಾ ಕುಳಿತುಕೊಳ್ಳುತ್ತಾಳೆ. ಅದನ್ನು ನೋಡಿ ಮಯೂರಿಯ ಗಂಡ ವಿವೇಕ್, ನೀವೇನು ಹೆದರಬೇಡಿ, ಅನಿಲ್ ಅವರಿಗೆ ನಾನು ಒಬ್ಬ ಒಳ್ಳೆಯ ಡಾಕ್ಟರ್ ಹತ್ತಿರ ಚಿಕಿತ್ಸೆ ಕೊಡಿಸಿ ಅವರನ್ನು ಮೊದಲಿನ ಹಾಗೆ ಮಾಡುತ್ತೇನೆ ಅಂತ ರಶ್ಮಿಗೆ ಸಮಾಧಾನ ಮಾಡುತ್ತಾನೆ. ಆವಾಗ ಮಯೂರಿಯು ಕೂಡ ಅವನಿಗೆ ಸಾಥ್ ಕೊಡುತ್ತಾಳೆ. ಮರುದಿನ ವಿವೇಕ್ ಹೊರಗಡೆ ಹೋದಾಗ ಮಾಲಾ ಎನ್ನುವ ಯುವತಿ ಆತನ ಕಾರ್ನಿಂದ ಫುಡ್ ಪ್ಯಾಕೆಟ್ ಕದಿಯಲು ನೋಡುತ್ತಾಳೆ. ಆವಾಗ ವಿವೇಕ್ ಅವಳನ್ನು ತಡೆದು, ನೀನೇಕೆ ಇದನ್ನು ಕದಿಯುತ್ತಿದ್ದೀಯಾ ಅಂತ ಕೇಳುತ್ತಾನೆ. ಆವಾಗ ಮಾಲಾ, ನನಗೆ ತುಂಬಾ ಹಸಿವಾಗಿದೆ ಅಂತ ಹೇಳುತ್ತಾಳೆ. ಆವಾಗ ವಿವೇಕ್, ನನಗೂ ತುಂಬಾ ಹಸಿವಾಗಿದೆ ಅಂತ ಹೇಳಿ ಅವಳ ಮೇಲೆ ಬಲಾತ್ಕಾರ ಮಾಡಲು ನೋಡುತ್ತಾನೆ. ಕತೆ ಈಗ ಪ್ರೆಸೆಂಟ್ ಡೇಗೆ ಬರುತ್ತದೆ. ನಂತರ ಮಾಲಾ ತನ್ನ ಹತ್ತಿರವಿದ್ದ ನೈಫ್ ತೆಗೆದು, ನನ್ನ ಲವ್ವರ್ ನನ್ನನ್ನು ಹಣಕ್ಕಾಗಿ ಸೇಲ್ ಮಾಡಲು ನೋಡುತ್ತಿದ್ದ, ಹಾಗಾಗಿ ನಾನು ಈಗಾಗಲೇ 2 ಕೊಲೆ ಮಾಡಿದ್ದೀನಿ, ಇನ್ನು ನಿನ್ನನ್ನು ಕೊಂದರೂ ಕೂಡ ನನಗೆ ಶಿಕ್ಷೆ ಒಂದೇ ರೀತಿ ಆಗುತ್ತದೆ, ನನಗೀಗ ಹಸಿವನ್ನು ನೀಗಿಸಿಕೊಳ್ಳಲು ಹಣ ಬೇಕು ಅಂತ ಹೇಳುತ್ತಾಳೆ. ಆವಾಗ ವಿವೇಕ್, ನೀನು ನನ್ನ ಕೆಲಸ ಮಾಡಿಕೊಟ್ಟರೆ ನಾನು ನಿನಗೆ 50,000 ಹಣ ಕೊಡುತ್ತೇನೆ, ಆದರೆ ಅದು ಕೊಲೆ ಅಂತ ಯಾರಿಗೂ ಗೊತ್ತಾಗದೆ ನಾರ್ಮಲ್ ಡೆತ್ ಥರ ಆಗಿರಬೇಕು ಅಂತ ಹೇಳಿ ಅವಳಿಗೆ ಅನಿಲ್ನ ಸುಪಾರಿ ಕೊಡುತ್ತಾನೆ. ಆವಾಗ ಮಾಲಾ ರೀಸನ್ ಕೇಳುತ್ತಾಳೆ. ಆವಾಗ ವಿವೇಕ್, ಮಯೂರಿ ಪ್ರೆಗ್ನೆಂಟ್ ಆಗಿದ್ದಾಳೆ, ಆಗಿದ್ದರೂ ರಶ್ಮಿ ಅವರು ಏನು ಪ್ರಯೋಜನವಿಲ್ಲದ ಅನಿಲ್ನ ಕಾಲಿನ ಚಿಕಿತ್ಸೆಗಾಗಿ ಕೋಟಿಗಟ್ಟಲೆ ಹಣ ವ್ಯಯ ಮಾಡುತ್ತಿದ್ದಾರೆ, ಅವನೇ ಇಲ್ಲವಾದರೆ ಅನಿಲ್ನ ಎಲ್ಲ ಆಸ್ತಿ ನಮಗೆ ದೊರಕುತ್ತದೆ ಅಂತ ಹೇಳುತ್ತಾನೆ. ನಂತರ ಮಾಲಾ ತಾನು ನರ್ಸ್ ಅಂತ ಹೇಳಿಕೊಂಡು ಅನಿಲ್ನ ಮನೆಯನ್ನು ಸೇರಿಕೊಳ್ಳುತ್ತಾಳೆ. ಆವಾಗ ರಶ್ಮಿ ಹಾಗೂ ಮಯೂರಿ ಅನಿಲ್ ಹೇಗಾದರೂ ಹುಷಾರಾದರೆ ಸಾಕು ಅಂತ ಒಪ್ಪಿಕೊಳ್ಳುತ್ತಾರೆ. ನಂತರ ಮಾಲಾ ತನ್ನನ್ನು ಕೇರ್ ಮಾಡುವ ರೀತಿಗೆ ಅನಿಲ್ ಅವಳಲ್ಲಿ ರಾಗಿಣಿಯನ್ನು ಕಾಣಲು ಶುರು ಮಾಡುತ್ತಾನೆ. ಮರುದಿನ ರಾತ್ರಿ ಅನಿಲ್ ವಾಮಿಟ್ ಮಾಡಿಕೊಳ್ಳುತ್ತಾನೆ. ಆವಾಗ ಅದನ್ನು ಕ್ಲೀನ್ ಮಾಡಿದ ಬೇಜಾರಾದ ಮಾಲಾ ಅನಿಲ್ನನ್ನು ಕೊಲೆ ಮಾಡಲು ಹೋಗುತ್ತಾಳೆ. ಆವಾಗ ಅಲ್ಲಿಗೆ ಬಂದ ವಿವೇಕ್, ಅನಿಲ್ನ ಸಾವು ಸಹಜ ಸಾವು ಅಂತ ಅನಿಸಬೇಕು, ಈ ರೀತಿ ಸಾವಾದರೆ ನಾವು ಸಿಕ್ಕಿ ಹಾಕಿಕೊಳ್ಳುತ್ತೇವೆ ಅಂತ ಮಾಲಾಗೆ ಹೇಳುತ್ತಾನೆ. ಆವಾಗ ಅವರಿಬ್ಬರು ಮಾತನಾಡುತ್ತಿರುವುದನ್ನು ನೋಡಿ ರಶ್ಮಿಗೆ ಅವರಿಬ್ಬರ ಮೇಲೆ ಡೌಟ್ ಬರುತ್ತದೆ. ಮರುದಿನ ಮಾಲಾ, ನಾನು ನಿಮ್ಮ ಮನೆಯ ನೌಕರಾಣಿಯಲ್ಲ, ನನ್ನಿಂದ ನಿಮ್ಮ ಮನೆಯ ಕೆಲಸಗಳನ್ನು ಮಾಡಲಾಗುವುದಿಲ್ಲ ಅಂತ ವಿವೇಕ್ಗೆ ಹೇಳುತ್ತಾಳೆ. ಆವಾಗ ರಶ್ಮಿ ಅವರಿಬ್ಬರನ್ನು ನೋಡಿ ಕೋಪಗೊಂಡು, ನಮ್ಮ ಕೆಲಸ ನಾವೇ ಮಾಡಿಕೊಳ್ಳುತ್ತೇವೆ, ನೀನಿನ್ನು ಹೋಗಬಹುದು ಅಂತ ಮಾಲಾಳನ್ನು ಮನೆಯಿಂದ ಆಚೆ ಹಾಕಲು ನೋಡುತ್ತಾಳೆ. ಆವಾಗ ವಿವೇಕ್, ಮಾಲಾ ಹೋದರೆ ಅನಿಲ್ನ ಸೇವೆ ಮಾಡುವವರು ಯಾರೋ, ಅವಳನ್ನು ತಡೆಯಿರಿ ಅಂತ ರಶ್ಮಿಗೆ ಹೇಳುತ್ತಾಳೆ. ಆವಾಗ ರಶ್ಮಿ ಮಾಲಾಳನ್ನು ಮನೆಯಲ್ಲಿ ಇರಿಸಿಕೊಳ್ಳುತ್ತಾಳೆ. ನಂತರ ಮಾಲಾ ಮತ್ತೆ ಅನಿಲ್ಗೆ ಊಟ ಮಾಡಿಸಲು ಹೋಗುತ್ತಾಳೆ. ಆವಾಗ ಅನಿಲ್ಗೆ ಅವಳಲ್ಲಿ ಮತ್ತೆ ರಾಗಿಣಿ ಕಾಣಿಸಿಕೊಳ್ಳುತ್ತಾಳೆ. ಈ ಕಡೆ ಮಯೂರಿ ವಿವೇಕ್ ಮೇಲೆ ಕೋಪಿಸಿಕೊಂಡು ನಿಂತಾಗ ವಿವೇಕ್ ಅವಳನ್ನು ಸಮಾಧಾನ ಮಾಡಲು ಹೋಗುತ್ತಾನೆ. ಆವಾಗ ಮಯೂರಿ, ನೀನು ಯಾರ ಹಿಂದೆ ಓಡಾಡುತ್ತಿದ್ದೀಯೋ ಅವಳು ನನ್ನ ಕಾಲಿನ ಕಸ ಇದ್ದ ಹಾಗೆ ಅಂತ ಹೇಳುತ್ತಾಳೆ. ಆವಾಗ ವಿವೇಕ್, ನಿನ್ನಂತಹ ಸುಂದರ ಹೆಂಡತಿ ಇರಲು ನಾನೇಕೆ ಮಾಲಾ ಹಿಂದೆ ಸುತ್ತಾಡಲಿ ಅಂತ ಹೇಳಿ ಅವಳೊಂದಿಗೆ ಸ್ವರ್ಗ ಸುಖ ಕಾಣುತ್ತಾನೆ. ನಂತರ ಮಾಲಾಗೆ ಅನಿಲ್ನನ್ನು ಕೇರ್ ಮಾಡುತ್ತಾ ಮಾಡುತ್ತಾ ಅವನ ಮೇಲೆ ಮನಸ್ಸಾಗುತ್ತದೆ. ಆವಾಗ ಅನಿಲ್ ಕೂಡ ತುಂಬಾ ಖುಷಿಯಾಗಿರುತ್ತಾನೆ. ಹೀಗಿರುವಾಗ ವಿವೇಕ್ ಮಾಲಾ ಹತ್ತಿರ ಬಂದು, ಅನಿಲ್ನ ವೀಲ್ ಚೇರ್ ನಟ್ ಲೂಸ್ ಮಾಡಿ ಅನಿಲ್ನನ್ನು ಇದರ ಮೇಲೆ ಕೂಡಿಸಿಕೊಂಡು ಹೊರಗಡೆ ಬಾ, ನಾನು ಮುಂದಿನ ಕೆಲಸ ನೋಡಿಕೊಳ್ಳುತ್ತೇನೆ ಅಂತ ಹೇಳುತ್ತಾನೆ. ಆದರೆ ಅದು ಮಾಲಾಗೆ ಇಷ್ಟವಾಗದೆ ಬೇರೆ ದಾರಿ ಇಲ್ಲದೆ ಅವನು ಹೇಳಿದ ಹಾಗೆ ಮಾಡುತ್ತಾಳೆ. ಆವಾಗ ಒಂದು ಕಾರ್ ಅನಿಲ್ನತ್ತ ವೇಗವಾಗಿ ಬರುತ್ತದೆ. ಆವಾಗ ಮಾಲಾ ಅದಕ್ಕೆ ಅಡ್ಡ ಬರುತ್ತಾಳೆ. ನಂತರ ಅನಿಲ್ ಮಾಲಾಳನ್ನು ಕಾಪಾಡಿ, ನೀನು ಹುಷಾರಾಗಿದ್ದೀಯಾ ತಾನೆ ಅಂತ ಕೇಳುತ್ತಾನೆ. ಆವಾಗ ಮಾಲಾ, ನಾನು ಯಾರಿಗಾಗಿ ಜೀವಂತವಾಗಿರಲಿ ಬಿಡಿ ಅಂತ ಹೇಳುತ್ತಾಳೆ. ಆವಾಗ ಅನಿಲ್, ಹಾಗೆ ಅನ್ನಬೇಡ, ನನ್ನ ಲೈಫ್ನಲ್ಲಿ ನೀನು ತುಂಬಾ ಇಂಪಾರ್ಟೆಂಟ್ ಇದ್ದೀಯಾ ಅಂತ ಹೇಳುತ್ತಾನೆ. ನಂತರ ಖುಷಿಯಾದ ಮಾಲಾ ಮನಸಾರೆ ಅನಿಲ್ನ ಸೇವೆ ಮಾಡಲು ಶುರು ಮಾಡುತ್ತಾಳೆ. ನಂತರ ವಿವೇಕ್ ಒಂದಷ್ಟು ಪಾಯ್ಸನ್ ಮಾತ್ರೆಗಳನ್ನು ತಂದು ಮಾಲಾಗೆ ಕೊಟ್ಟು, ಇನ್ಮೇಲೆ ಇದನ್ನು ಪ್ರತಿದಿನ ಅನಿಲ್ಗೆ ಕೊಡಬೇಕು ಅಂತ ಹೇಳುತ್ತಾನೆ. ಆವಾಗ ಮಾಲಾ, ನಿನ್ನಂತಹ ಸಂಬಂಧಿಕರು ಇರುವುದಕ್ಕಿಂತ ಇಲ್ಲದಿರುವುದೇ ಒಳ್ಳೆಯದು ಅಂತ ಹೇಳುತ್ತಾಳೆ. ಆವಾಗ ಕೋಪಗೊಂಡ ವಿವೇಕ್, ನೀನು ಜಾಸ್ತಿ ಮಾತನಾಡಬೇಡ, ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ಮಾಡಿಕೊಂಡು ಹೋಗು ಅಂತ ಅವಳ ಮೇಲೆ ರೇಗುತ್ತಾನೆ. ನಂತರ ಮಾಲಾ ವಿವೇಕ್ ಕೊಟ್ಟಂತಹ ಮಾತ್ರೆಗಳನ್ನು ಎಸೆದು ಅನಿಲ್ಗೆ ರೆಗ್ಯುಲರ್ ಟ್ರೀಟ್ಮೆಂಟ್ ಕೊಡಲು ಶುರು ಮಾಡುತ್ತಾಳೆ. ಅದರಿಂದ ಚೇತರಿಸಿಕೊಂಡ ಅನಿಲ್, ನೀನು ನನಗೆ ತುಂಬ ಕೇರ್ ಮಾಡುತ್ತಿದ್ದೀಯಾ, ಥ್ಯಾಂಕ್ಸ್ ಅಂತ ಹೇಳುತ್ತಾನೆ. ಆವಾಗ ಮಾಲಾ, ನೀವು ನನಗೆ ಥ್ಯಾಂಕ್ಸ್ ಹೇಳುವ ಬದಲು ಮನೆಯವರ ಜೊತೆ ಕುಳಿತುಕೊಂಡು ಊಟ ಮಾಡಿ ಅಂತ ಹೇಳುತ್ತಾಳೆ. ಆಮೇಲೆ ವಿವೇಕ್ ಅನಿಲ್ಗೆ ಊಟದಲ್ಲಿ ಆ ಕಷಾಯ ಕುಡಿಸು ಅಂತ ಪಾಯ್ಸನ್ ಮಿಕ್ಸ್ ಮಾಡಿದ ಕಷಾಯ ಮಾಲಾಗೆ ಕೊಡುತ್ತಾನೆ. ನಂತರ ಅನಿಲ್ ಹೊರಗಡೆ ಊಟಕ್ಕೆ ಬರುತ್ತಾನೆ. ಆವಾಗ ಅವನನ್ನು ನೋಡಿ ರಶ್ಮಿ ಹಾಗೂ ಮಯೂರಿ ತುಂಬ ಖುಷಿ ಪಡುತ್ತಾರೆ. ಆವಾಗ ಮಾಲಾ ವಿವೇಕ್ ಕೊಟ್ಟಂತಹ ಕಷಾಯವನ್ನು ಕೆಳಗಡೆ ಬೀಳಿಸಿ ಅನಿಲ್ನನ್ನು ಮನಸಾರೆ ಕೇರ್ ಮಾಡುತ್ತಾ ಅವನು ಮಲಗಿದ ಮೇಲೆ ಅವನಿಗೆ ಕಿಸ್ ಕೊಡುತ್ತಾಳೆ. ಆವಾಗ ಅದನ್ನು ನೋಡಿ ಕೋಪಗೊಂಡ ವಿವೇಕ್, ನೀನು ಇಲ್ಲಿ ರೊಮ್ಯಾನ್ಸ್ ಮಾಡಲು ಬಂದಿದೆಯೋ ಅಥವಾ ಕೊಲೆ ಮಾಡಲು ಬಂದಿದೆಯೋ, ನೀನೇನಾದರೂ ನಾನು ಹೇಳಿದ ಕೆಲಸ ಮಾಡದೆ ಹೋದರೆ ನಿನ್ನ ರಹಸ್ಯ ಪೊಲೀಸರಿಗೆ ಹೇಳುತ್ತೇನೆ ಅಂತ ಮಾಲಾಳನ್ನು ಹೆದರಿಸುತ್ತಾನೆ. ನಂತರ ರಾಗಿಣಿ ಅನಿಲ್ ಹತ್ತಿರ ಬಂದು, ನನಗೆ ನಿನ್ನ ಒಂಟಿತನ ನೋಡಲಾಗುತ್ತಿಲ್ಲ, ಮಾಲಾ ತುಂಬ ಒಳ್ಳೆಯವಳಿದ್ದಾಳೆ, ನೀನು ಅವಳನ್ನು ಮದುವೆಯಾಗುವಂತೆ ಹೇಳಿದ ಹಾಗೆ ಭಾಸವಾಗುತ್ತದೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಮಾಲಾ ಅನಿಲ್ನನ್ನು ನೋಡಿ ಅಳಲು ಶುರು ಮಾಡುತ್ತಾಳೆ.
ಅವಾಗ ಅನಿಲ್ ಏಕೆ ಅಳುತ್ತಿದ್ದೀಯಾ ಅಂತ ಕೇಳುತ್ತಾನೆ. ಅವಾಗ ಮಾಲಾ ವಿವೇಕ್ ತನಗೆ ಸುಪಾರಿ ಕೊಟ್ಟದ್ದು ತಾನು ಅಲ್ಲಿಗೆ ಬಂದ ವಿಷಯವನ್ನೆಲ್ಲ ಅನಿಲ್ಗೆ ಹೇಳುತ್ತಾಳೆ. ಅವಾಗ ಅನಿಲ್ ವಿವೇಕ್ ಏಕೆ ಹೀಗೆ ಆಡುತ್ತಿದ್ದಾನೆ, ಅವರು ನನ್ನನ್ನು ಕೇಳಿದ್ದರೆ ನಾನೇ ಈ ನನ್ನ ಆಸ್ತಿಯನ್ನೆಲ್ಲ ಅವನ ಹೆಸರಿಗೆ ಮಾಡುತ್ತಿದ್ದೆ. ನೀನು ನನ್ನನ್ನು ಕೊಲ್ಲಲು ಬಂದಿದ್ದೀಯ ಅಂದ ಮೇಲೆ ನೀನು ನಿನ್ನ ಕೆಲಸ ಮುಗಿಸಿಕೊಂಡು ಹೋಗು ಅಂತ ಹೇಳುತ್ತಾನೆ. ಅವಾಗ ಮಾಲಾ ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತಿದ್ದೇನೆ, ನಿನ್ನನ್ನು ಕೊಲೆ ಮಾಡಲು ನನ್ನಿಂದ ಸಾಧ್ಯವಿಲ್ಲ ಅಂತ ಹೇಳುತ್ತಾಳೆ. ಅವಾಗ ಅಲ್ಲಿಗೆ ಬಂದ ವಿವೇಕ್ ನಾನು ನಿಮ್ಮಿಬ್ಬರನ್ನು ಬಿಡುವುದಿಲ್ಲ ಅಂತ ಹೇಳಿ ಮಾಲಾಳನ್ನು ಕೊಲ್ಲಲು ಹೋಗುತ್ತಾನೆ. ಅವಾಗ ಅನಿಲ್ ವೀಲ್ಚೇರ್ನಿಂದ ಎದ್ದು ವಿವೇಕ್ನನ್ನು ನೈಫ್ನಿಂದ ಇರಿದು ಕೊಲೆ ಮಾಡುತ್ತಾನೆ. ಕೊನೆಗೆ ಅಲ್ಲಿಗೆ ಬಂದ ಪೊಲೀಸರು ನೀವು ಮಾಲಾರನ್ನು ಸೇವ್ ಮಾಡಲು ಈ ಕೊಲೆ ಮಾಡಿದ್ದೀರಾ, ನಿಮಗೇನು ಶಿಕ್ಷೆ ಆಗುವುದಿಲ್ಲ ಅಂತ ಹೇಳುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಶಿಮಾರು ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ಕಿಲ್ಲರ್ ಹಸೀನಾ ಎಂದು ಹುಡುಕಿ ನೋಡಬಹುದು.